ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮೂರಲ್ಲಿ ನೀರೇ ಇಲ್ಲ. ನಾವಿರೋದು ಮಲೆನಾಡಲ್ಲಿ, ಅಂದರೆ ಚಿಕ್ಕಮಂಗ್ಳೂರು. ಸೊ ನಾವು ಇರೋ ಜಾಗದಲ್ಲಿ ನೀರೇ ಇಲ್ಲ. ನಮಗೆ ಬೆಟ್ಟದಿಂದ ಬರೋದು, ಅಂದರೆ ಹರಿಯೋ ನೀರು ಬರೋದು, ಬೋರ್ವೆಲ್ದು ಅಲ್ಲ. ಸೊ ಆದ್ರೂ ನಮಗೆ ತುಂಬ ಬಿಸಿಲಿರೋದ್ರಿಂದ ಈ ಸರಿ ನೀರೇ ಇಲ್ಲ. ಆ್ಯಂಡ್ ಟ್ಯಾಂಕಿಯಲ್ಲಿ ನೀರು ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಟ್ಯಾಂಕಿ ಬರುತ್ತೆ, ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗಾಗಿದೆ ಚಿಕ್ಕಮಂಗ್ಳೂರಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಲಿಟ್ರಲಿ ಹೇಗಾಗೋಗ್ಬಿಟ್ಟಿದೆ ಅಂದರೆ, ನಾವು ಮಕ್ಕಳಿರೋ ಮನೆ ಅಂತೂ ತುಂಬ ಅಂದರೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ನೀರಿಲ್ಲದೆ. ಆ್ಯಂಡ್ ಇವಾಗ ಟ್ಯಾಂಕಿ ಬರುತ್ತೆ, ಟ್ಯಾಂಕಿ ಬಂದಾಗ ತೋರಿಸ್ತೀನಿ ನಾನು ನಿಮಗೆ ನೀರು ಹೇಗೆ ಕಷ್ಟಪಡ್ತಿದ್ದೀವಿ ನಾವಿಲ್ಲಿ ನೀರಿಗೋಸ್ಕರ ಅಂತ. ಆ್ಯಂಡ್ ನಮಗೆ ಇಷ್ಟು ಕಷ್ಟ ಆಗಬೇಕಂದ್ರೆ ಬ್ಯಾಂಗ್ಳೂರು ಸೈಡು ಅವ್ರಿಗೆಲ್ಲ ಇನ್ನೆಷ್ಟು ಕಷ್ಟ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ನೀರು ಟ್ಯಾಂಕಿ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಫುಲ್ಲು ಕ್ಯೂ. ಇದು ಬೆಳಗ್ಗೆಯಿಂದ 3ನೇದ 4ನೇದ ಲೋಡು ಬರ್ತಾ ಇರೋದು. ಈಗ ನೆಕ್ಸ್ಟ್ ಇನ್ನೂ ಒಂದು ಬರುತ್ತಂತೆ ಇವರಿಗೆ. ನಮಗೆ 5 ಗಂಟೆಗೆ ಬಿಡ್ತಾರಂತೆ. ನಮ್ಮೂರಲ್ಲಿ ನೀರಿಲ್ಲ. ಮಲೆನಾಡು ಪ್ರದೇಶ ಆಗಿ ಈ ಥರ ಪರಿಸ್ಥಿತಿ ಬಂದಿದೆ. ನೀರಿಗೆ ಎಷ್ಟು ಕಷ್ಟ ಇದೆ ಅಂದರೆ, ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಇನ್ನೇಗಿರುತ್ತೋ. ಟಿ ವಿಯಲ್ಲಿ ತೋರಿಸ್ತಾರೆ, ನಾವು ಅದನ್ನು ಅಷ್ಟು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಈ ಸರಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಕಾಫಿ ತೋಟಕ್ಕೆ ನೀರು ಹೊಡಿತಾರೆ. ಸೊ ನಮಗೆ ಹರಿಯೋ ನೀರು ಬರೋದಲ್ಲ, ಅವರು ಕಾಫಿ ತೋಟ ಕಟ್ಕೊಂಡ್ಬಿಡ್ತಾರೆ, ನಮಗೆ ಸಿಕ್ಕಲ್ಲ. ಹಾಗಾಗಿ ಈ ಪರಿಸ್ಥಿತಿ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಚಿಕ್ಕ ಮಕ್ಕಳು ನೀರೆಲ್ಲ ಹೊರ್ತಾ ಇದ್ದಾರೆ. ಇವಾಗ ನಾವಿವತ್ತು ತಂದೂರಿ ಮಾಡಬೇಕು ಅಂತ ಅಂದ್ಕೊಂಡು ಚಿಕನೆಲ್ಲ ತೊಗೊಂಡು ಬಂದಿದ್ದೀನಿ. ನೀರೆಲ್ಲ ಇರಲಿಲ್ಲ, ನೀರೆಲ್ಲ ಟ್ಯಾಂಕಿಯಲ್ಲಿ ನೀರೆಲ್ಲ ತಂದುಕೊಟ್ರು, ನೀರೆಲ್ಲ ಹಿಡಿದು. ಸೊ ಇವಾಗ ಯಾಕೋ ತುಂಬ ದಿನ ಆಗಿತ್ತು ತಂದೂರಿ ತಿಂದಲೇ. ಆ್ಯಂಡ್ ತಂದೂರಿ ತಿನ್ನಬೇಕು ಅಂತ ಚಿಕನ್ ತೊಗೊಂಡು ಬಂದಿದ್ದೀವಿ. ತಂದೂರಿ ಮಾಡೋಣ. ನಾನು ನಿಮ್ಮ ಜೊತೆ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಮಧ್ಯದಲ್ಲಿ ಹಾಗೇ ತೋರಿಸ್ತೀನಿ. ಸೊ ತಂದೂರಿ ಮಾಡಿ ತಿಂದಾದ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ ಫಸ್ಟು ತಂದೂರಿ ತಿನ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ತಂದೂರಿ ಮಾಡೋಣ ಅಂತ ತಂದೂರಿ ತೊಗೊಬಂದಿದ್ದೀವಿ. ಆ್ಯಂಡ್ ನೋಡಿ, ಎಲ್ಲ ಅಲ್ಲಲ್ಲೇ ಇಟ್ಕೊಂಡಿದ್ದೀವಿ ಡಬ್ಬಿಗಳೆಲ್ಲ. ಆ್ಯಂಡ್ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ತಂದೂರಿ ಮಾಡೋಕ್ಕೆ. ಈಗ ಸೆಕೆ ಅಲ್ಲ, ಹಾಗಾಗಿ ಅವನಿಗೆ ಈ ಥರ ಬಟ್ಟೆಗಳೇ ಚೆಂದ. ಇಲ್ಲಿ ನೋಡಿ ಎಷ್ಟೊಂದು ಸೊಳ್ಳೆ ಕಚ್ಚಿದೆ. ಸೆಕೆ ಇರೋದ್ರಿಂದ ಕರೆಂಟು ನಮ್ಮೂರಲ್ಲಿ ಜಾಸ್ತಿ ಇರಲ್ಲ, ತುಂಬ ಸೊಳ್ಳೆ ಇದೆ. ನಾನು ಈಗಲೇ ನೋಡ್ತಾ ಇರೋದು ಎಷ್ಟೊಂದು ಸೊಳ್ಳೆ ಕಚ್ಚಿದೆ ಅಂತ ಮಗನಿಗೆ. ಪಾಪ ಹೇಗೆ ತಟ್ಕೊಳ್ತಾನೋ. ಎಲ್ಲ ಡಬಲ್ ಕೆಲಸ ಮಾಡ್ತಾನೆ. ಏನು ಸಿಕ್ಕತ್ತೆ ಅದನ್ನು ಹಿಡ್ದು ಎಳಿತಾನೆ ನನ್ನ ಮಗ. 1 ನಿಮಿಷ ಸುಮ್ಮನೆ ಕೂರಲ್ಲ. ಚಿಂಟು ಮತ್ತೆ ಹೋದ. ಬಿಡ್ಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಈಗ ಮತ್ತೆ ಖಾರ ಏನಾದರೂ ಆದರೆ ಇಡೀ ಊರಿಗೆ ಕೇಳಂಗೆ ಅಳ್ತಾನೆ. ಅದನ್ನು ಮುಟ್ಟಿ, ಖಾರ ಪುಡಿ ಎಲ್ಲ ಇದೆ, ಅದನ್ನು ಮುಟ್ಟಿ ಏನಾದ್ರು ಕಣ್ಣು ಮುಟ್ಕೊಂಡ್ರೆ ಅಷ್ಟೇ ಕತೆ. ಆ್ಯಂಡ್ ತುಂಬ ಜನ ಕೇಳ್ತೀರಾ, ನೀವು ಯಾಕೆ ಮನೇಲಿ ಕನ್ನಡ ಮಾತಾಡಲ್ಲ ಅಂತ. ನಾನು ಕನ್ನಡದವರು. ನನ್ನ ಹಸ್ಬೆಂಡ್ ತುಳು. ಸೊ ಹಾಗಾಗಿ ಜಾಸ್ತಿ ಮನೇಲಿ ತುಳುನೇ. ನನಗೂ ಅನಿಸುತ್ತೆ, ಅಯ್ಯೋ ನಾನು ಕನ್ನಡದ ಸೈಡೇ ಹೋಗ್ಬೇಕಿತ್ತು ಅಂತ. ಏನಾದ್ರು ಫಂಕ್ಷನ್ ಏನಾದ್ರು ಇದ್ದಾಗ ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ಅವ್ರ ಕಡೆಯವರೆಲ್ಲ ಒಂದು ಕಡೆ ಮಾತಾಡಬೇಕಾದ್ರೆ ನನಗೆ ಒಂಥರ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಮದುವೆ ಆಯಿತು, ಮಕ್ಕಳಾಯಿತು.
ನೋಡ್ತಾ ಇದ್ದಾನೆ, ಬಾಯಲ್ಲಿ ನೀರು ಬರ್ತಾ ಇದೆ ಅವನಿಗೆ. ಆ್ಯಂಡ್ ತಂದೂರಿ ಎಲ್ಲ ಆದಮೇಲೆ ನಿಮಗೆ ಒಂದು ಸರಿ ತೋರಿಸ್ತೀನಿ. ಇವಾಗಂತೂ ನನ್ನ ಮಗ ಎಲ್ಲ ತೆಗೆದಿರ್ತಾ ಇದ್ದರೆ ನೋಡ್ತಾ ಇದ್ದಾನೆ. ಸದ್ಯಕ್ಕೆ ರೆಡಿಯಾಗಿದೆ, ಬನ್ನಿ ತಂದೂರಿ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ತಂದೂರಿ ಆಗಿದೆ ನೋಡಿ. ಎಲ್ಲ ಈ ಥರ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ ತಂದೂರಿಗೆ. ಆ್ಯಂಡ್ ಈ ಕಡೆ ತಂದೂರಿ ಆಗ್ತಾ ಇದೆ ನೋಡಿ. ಊಟ ಮಾಡೋರೆಲ್ಲ ಊಟ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ಸ್ವಲ್ಪ ಗ್ಯಾಸ್ ಎಲ್ಲ ಗಲೀಜಿದೆ, ಏನು ಅನ್ಕೋಬೇಡಿ. ಯಾಕಂದರೆ ಇವತ್ತು ಮದುವೆ ಅಂತೆ, ಅದು ಇದು ಏನೇನೋ ಫಂಕ್ಷನ್ ಇತ್ತು, ಹೋಗಿ ಬಂದ್ವಿ. ಸೊ ಹಾಗಾಗಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಕ್ಲೀನ್ ಮಾಡಿಲ್ಲ. ಫೈನಲ್ ಆಗಿ ತಂದೂರಿ ರೆಡಿ ಇದೆ ನೋಡಿ ಫ್ರೆಂಡ್ಸ್. ನನ್ನ ಹಸ್ಬೆಂಡಿಗೆ ಈ ಥರ ಮಾಡಿ ತಿನ್ನಬೇಕು ಅಂತ ಆಸೆ ಆಗಿದೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂತಾ ಇದ್ದಾರೆ. ಗ್ಯಾಸ್ ತುಂಬ ಗಲೀಜಾಗುತ್ತೆ ನೋಡಿ, ಎಲ್ಲ ಕೆಳಗೆ ಬೀಳ್ತಾ ಇದೆ. ಆ್ಯಂಡ್ ಈ ಕಡೆ ಇದಿನ್ನೂ ಬಾಯ್ಲ್ ಆಗ್ತಾ ಇದೆ ನೋಡಿ. ಇದು ಈ ಕಡೆ ಹೀಗೆ ಮಾಡ್ತಾ ಇದ್ದಾರೆ. ಇವತ್ತು ಭರ್ಜರಿ ಊಟ. ಊಟ ರೆಡಿ ಇದೆ, ಇವತ್ತಿನ ಊಟ. ಸೊ ತಂದೂರಿಯಲ್ಲಿ ನೋಡಿದ್ರಿ ಅಲ್ಲ, ತಂದೂರಿ ಮಾಡಿದ್ದು ನಾನು ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಬಾಯ್.